ನಾವೆಲ್ಲ ಎಗ್ ರೋಲು, ಚಿಕನ್ ರೋಲ್, ವೆಜ್ ರೋಲ್, ಪನ್ನೀರ್ ರೋಲ್, ಈಗ ಚಪಾತಿ ರೋಲ್ ಎಲ್ಲ ಸಹ ತಿಂದಿರ್ತೇವೆ. ಆದರೆ ನೀರು ದೋಸೆಯಲ್ಲಿ ಮಾಡಿರುವಂಥ ಈ ರೋಲ್ ಉಂಟಲ್ಲ, ಸೂಪರಾಗಿರ್ತದೆ. ಇದು ನೀರು ದೋಸೆ ಫಸ್ಟಿಗೆ ನಾವು ಮಾಡ್ಕೊಳ್ಬೇಕು. ಇಲ್ಲಿ ನೀರು ದೋಸೆಗೆ ನಾನು ದೋಸೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ಒಂದು 4-5 ತಾಸಾದರೂ ನೆನೆಸಿಟ್ಕೊಳ್ಬೇಕು. ಕ್ಲೀನಾಗಿ ತೊಳೆದು ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೇನೆ. ಸೊಸೈಟಿ ಅಕ್ಕಿಯಲ್ಲಿ ನಾನು ಇಡ್ಲಿ ಅಕ್ಕಿ ಉಂಟಲ್ಲ, ಸ್ವಲ್ಪ ದಪ್ಪ ಇರ್ತದೆ ನೋಡಿ, ತೋರಿಸ್ತೇನೆ. ಇಡ್ಲಿ ಅಕ್ಕಿಯನ್ನು ನಾನಿಲ್ಲಿ ನೆನೆಸಿಟ್ಕೊಂಡು, ಎಲ್ರಿಗೂ ಗೊತ್ತಿದೆ ಇಡ್ಲಿ ಅಕ್ಕಿ ಮತ್ತು ದೋಸೆ ಅಕ್ಕಿದು ಡಿಫ್ರೆನ್ಸ್. ಅದನ್ನು ನೋಡಿ, ಈ ಥರ ದಪ್ಪ ಇರ್ತದೆ. ಅದನ್ನು ಇದರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ನಾನು. ನೀವು ಒಮ್ಮೆ ಖಾಲಿ ನೀರು ದೋಸೆ ಸಹ ನೀವು ಇದೇ ಥರ ಮಾಡ್ಕೊಳ್ಬೋದು. ದೋಸೆ ಅಕ್ಕಿ ನಾನು 5 ಲೋಟ ತೊಗೊಂಡಿದ್ದೇನೆ, 5 ಗ್ಲಾಸು. ಅದಕ್ಕೆ 1 ಗ್ಲಾಸಿನಷ್ಟು ನಾನು ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೇನೆ. ಒಟ್ಟು ಇದು 4ರಿಂದ 5 ತಾಸು ಆದರೂ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು. 4 ಗ್ಲಾಸ್ ವೈಟ್ ರೈಸಿಗೆ 1 ಗ್ಲಾಸಿನಷ್ಟು ನಾನು ಇಡ್ಲಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಆಪ್ಷನಲ್ಲು, ತೆಂಗಿನ ತುರಿ ಹಾಕಿದರೂ ಸಹ ಆಗ್ತದೆ, ಹಾಕದೇ ಇದ್ದರೂ ಸಹ ಆಗ್ತದೆ. ಈಗ ನಾನು 2 ಪೋರ್ಷನಲ್ಲಿ ಗ್ರೈಂಡ್ ಮಾಡ್ಕೊಳ್ತೇನೆ. ಅಕ್ಕಿ ಸ್ವಲ್ಪ ಜಾಸ್ತಿ ಉಂಟಲ್ಲ, ಹಾಗಾಗಿ. ಮಾತ್ರ ಅದೇ ಇದು ನಾವು ನೀರು ದೋಸೆಗೆ ಕಡಿತೀವಲ್ಲ, ಅದೇ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು. ತುಂಬ ಒಳ್ಳೆಯದಾಗ್ತದೆ. ಹಳೆಯ ಕಾಲದಿದ್ದು ರೆಸಿಪಿ ಇದು. ಅಂದರೆ ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ತಿಂತಾರೆ. ಇದು ಮಾತ್ರ ನನಗೆ ಅನ್ನಿಸ್ತು, ಈ ಥರ ರೋಲ್ ಮಾಡಿ ತಿಂದರೆ ತುಂಬ ಒಳ್ಳೆಯದು. ನೋಡಿ, ಮಕ್ಕಳಿಗೆ ಈ ಥರ ರೋಲೆಲ್ಲ ಮಾಡಿ ಕೊಟ್ಟರೆ ಕೈಲಿ ಹಿಡ್ಕೊಂಡು ಆರಾಮಲ್ಲಿ ತಿಂತಾರೆ. ಮತ್ತು ಸ್ವಲ್ಪ ಸ್ಮೂತಾಗಿ ಸಹ ಇರ್ತದೆ, ಸೂಪರಾಗಿ ಇರ್ತದೆ. ಖಂಡಿತ ನೀವು ಲಾಸ್ಟ್ ತನಕ ವಿಡಿಯೋ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಹೆಲ್ಪ್ ಆಗ್ತದೆ. ನೋಡಿ, ಇಲ್ಲಿ ನೈಸಾಗಿ ಗ್ರೈಂಡ್ ಮಾಡಿದ ನಂತರ ನಾನು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಪೋರ್ಷನ್ ಸಹ ನಾನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆಲ್ಲ. ಇದು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಸಹ ನಾವು ಮಾಡಿಕೊಡ್ಬೋದು ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಎಲ್ಲ. ಒಳ್ಳೆಯದಾಗ್ತದೆ. ಅಂದರೆ ಬಿಸಿ ಬಿಸಿ ದೋಸೆ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಆರಿದ ನಂತರ ಅದನ್ನು ಹಾಕಿ ರೋಲ್ ಮಾಡಿ ಇಡ್ಬೋದು. ಇದಕ್ಕೆ ನೀರು ಸಹ ಹಾಕ್ಕೊಳ್ತಾ ಇದ್ದೇನೆ ನಾನು. ಸೇಮ್ ನಾವು ನೀರು ದೋಸೆಗೆ ಹಿಟ್ಟು ಮಾಡ್ಕೊಳ್ತೇವಲ್ಲ, ಹಾಗೆಯೇ ನೀರು ದೋಸೆ ಮಾಡ್ಕೊಳ್ಬೇಕು ಇದಕ್ಕೀಗ. ಇದಕ್ಕೆ ಪುನಃ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ನೋಡಿ, ಅಂದರೆ ಸ್ವಲ್ಪ ದಪ್ಪ ಉಂಟು. ದಪ್ಪ ಇದ್ದರೆ ಸಹ ನೀರು ದೋಸೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನನಗೆ ಇಬ್ಬರು ಕಮೆಂಟ್ಸ್ ಮಾಡಿದರು, ನಾನಂದರೆ ನಾನ್ ಸ್ಟಿಕ್ ತವ ಯೂಸ್ ಮಾಡೋದಲ್ವ, ಹಾಗೆ ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದರು. ಖಂಡಿತ ನಾನು ಇದು ಕಬ್ಬಿಣದ್ದು ಕಾವಲಿ ತಗೊಳ್ತೇನೆ ಸ್ವಲ್ಪ ದಿನ ಹೋದ್ಮೇಲೆ. ಥ್ಯಾಂಕ್ಸ್ ನಿಮಗೆ ಇಷ್ಟು ಇದರಲ್ಲಿ ಹೇಳ್ತಿರಲ್ಲ, ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತೇಳಿ. ನೋಡಿ, ಇಲ್ಲಿ ತವ ಸಹ ಬಿಸಿಯಾಗಿದೆ. ನಾನೀಗ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಹಚ್ಕೊಂಡಿದ್ದೇನೆ. ಇದಕ್ಕೀಗ ಹಿಟ್ಟು ಹಾಕ್ಕೊಳ್ತೇನೆ ನಾನು. ಆಲ್ಮೋಸ್ಟ್ ಎಲ್ಲರಿಗೆ ಸಹ ಗೊತ್ತಿದೆ ನೀರು ದೋಸೆ ಎಲ್ಲ ಹೇಗೆ ಮಾಡೋದು ಅಂತೇಳಿ. ನಾನು ಬೇಡ ಅಂದ್ಕೊಂಡೆ, ಮತ್ತು ಒಮ್ಮೊಮ್ಮೆ ಹೇಳ್ತಾರೆ ನೀವು ವಿಡಿಯೋ ಫುಲ್ ತೋರಿಸಲಿಲ್ಲ ಅಂತೇಳಿ. ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೀರು ದೋಸೆ ಅಂತೇಳಿದರೆ, ಈಗ ನೀರು ದೋಸೆಗೆ ನಾವು ಖಾಲಿ ವೈಟ್ ರೈಸ್ ಮತ್ತು ತೆಂಗಿನ ತುರಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೇವಲ್ವ, ನೀವು ಇಡ್ಲಿ ರೈಸ್ ಸಹ ಹಾಕಿ ಗ್ರೈಂಡ್ ಮಾಡಿ. ನಿಮಗೆ ಗಟ್ಟಿಯೇ ಆಗೋದಿಲ್ಲ, ತುಂಬ ಸ್ಮೂತಾಗಿರ್ತದೆ. ನೋಡಿ, 1 ಸೆಕೆಂಡಲ್ಲಿ ಸಹ ಆಗ್ತದೆ ಇದು. ನೋಡಿ, ಈಗ ರೆಡಿ ಆಯಿತು. ಇದೇ ಥರ ನಾನು ದೋಸೆ ಎಲ್ಲ ಮಾಡ್ಕೊಳ್ತೇನೆ. ಒಂದು ರಗಳೆ ಹೇಳಿದರೆ ನೋಡಿ, ದೋಸೆ ಮಾಡುವಾಗ ಅದು ಸ್ಟವ್ ಮೇಲೆಲ್ಲ ಹಿಟ್ಟು ಬೀಳ್ತದಲ್ಲ. ನಿಮಗೆ ಸಹ ಹೀಗೆ ಆಗ್ತದಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನನಗೆ ನೀರು ದೋಸೆ ಮಾಡೋದ್ರಲ್ಲಿ ರಗಳೆ ಅದೇನೆ, ಗ್ಯಾಸ್ ಸ್ಟವ್ ಮೇಲೆಲ್ಲ ಹಿಟ್ಟು ಬೀಳೋದು. ಹಾಗೆಯೇ ಅದಕ್ಕೆ ಸ್ಟಫಿಂಗಿಗೆ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನ ತುರಿ ತೊಗೊಂಡಿದ್ದೇನೆ, ಅದಕ್ಕೆ ಇದು ಬೆಲ್ಲದ ಪುಡಿ ತೊಗೊಂಡಿದ್ದೇನೆ ನಾನು. ನೀವು ಬೆಲ್ಲ ಇದ್ದರೆ ಬೆಲ್ಲ ಸಹ ತುರಿದು ಇಟ್ಕೊಳ್ಬೋದು, ಇಲ್ಲ ಕುಟ್ಟಿ ಪುಡಿ ಸಹ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರ್. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ತೆಂಗಿನ ತುರಿ ಸ್ವಲ್ಪ ವೈಟ್ ಇದ್ರೇ ಒಳ್ಳೆಯದಾಗ್ತದೆ. ಅಂದರೆ ಅಡೀದು ಅದು ಕಪ್ಪು ಹಾಕೋದಕ್ಕಿಂತ ವೈಟ್ ಇದ್ದರೆ ಒಳ್ಳೆಯದು, ಮತ್ತು ಫ್ರೆಶ್ ಇದ್ದರೆ ಒಳ್ಳೆಯದಾಗ್ತದೆ ತೆಂಗಿನ ತುರಿ. ಈಗ ಏಲಕ್ಕಿ ಪೌಡರು, ತೆಂಗಿನ ತುರಿ, ಬೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ 3 ಸಹ. ಹಾಗೆ ನೋಡಿ, ದೋಸೆ ಸಹ ರೆಡಿ ಆಗ್ತಾ ಉಂಟು. ಎಷ್ಟು ಒಳ್ಳೆ ತೆಳುವಾಗಿ ಬಂದಿದೆ ಅಲ್ಲ ದೋಸೆ. ಒಂದು ಸಲ ನೀವು ದೋಸೆ ಮಾಡ್ಕೊಳ್ಳುವಾಗ ಈ ಥರ ಹಿಟ್ಟು ಮಿಕ್ಸ್ ಮಾಡಿನೇ ನೀವು ಕಾವಲಿ ಮೇಲೆ ಹಾಕ್ಕೊಳ್ಳಿ. ಒಬ್ಬರು ಹೇಳ್ತಾರಪ್ಪ ಎಣ್ಣೆ ಅಂದರೆ ಇದು, ನಾನೀಗ ಇಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಸಹ ಹಾಕ್ತಾರೆ. ನನಗೆ ತೆಂಗಿನ ಎಣ್ಣೆ ದೋಸೆಗೆ ಹಾಕ್ತಾರೆ, ಒಳ್ಳೆಯದಾಗ್ತದೆ. ಮತ್ತು ಒಬ್ಬೊಬ್ಬರು ಹೇಳ್ತಾರೆ ಎಳ್ಳೆಣ್ಣೆ ಹಾಕಿದರೆ ಒಳ್ಳೆಯದಂತೇಳಿ.
ಆದರೆ ಕುಕ್ಕಿಂಗ್ ಆಯಿಲ್ ಎಳ್ಳೆಣ್ಣೆ ಸಹ ಸಿಗ್ತದಂತೆ, ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ, ಅದನ್ನು ಸಹ ಯೂಸ್ ಮಾಡಿ ಅಂತ ಹೇಳ್ತಾಯಿದ್ರು. ನೋಡಿ, ಹಿಟ್ಟು ಹಾಕಿದ ನಂತರ ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು ಕೈಯಲ್ಲಿನೇ. ನಾವು ಇದು ಕೈಯಲ್ಲಿ ಅಂತ ಹೇಳಿದರೆ ತವ ಹೀಗೆ ಹಿಡಿದು ತಿರುಗಿಸಿದ್ರೆ ಆಯಿತು. ಇಲ್ಲಿ ಸ್ಟಫಿಂಗ್ ಸಹ ರೆಡಿಯಾಗಿದೆ ನೋಡಿ. ಈಗ ದೋಸೆ ಎಲ್ಲ ರೆಡಿ ಆದಮೇಲೆ ನೋಡಿ, ನಾನು ಈ ಥರ ಪ್ಲೇಟಲ್ಲಿ ಒಂದು ದೋಸೆ ಹಾಕ್ಕೊಂಡಿದ್ದೇನೆ. ಈಗ ರೋಲ್ ಮಾಡ್ಕೊಳ್ತೇನೆ. ಇದು ಬೆಳಿಗ್ಗೆ ತಿಂಡಿಗೆ ಸಹ ಆಗ್ತದೆ. ಒಬ್ಬರು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಸ್ವೀಟ್ ತಿನ್ನುವಾಗ ಸ್ವಲ್ಪ ಬೇಜಾರಾಗ್ತದಲ್ಲ, ಸಂಜೆ ಸಹ ಮಾಡಿಕೊಡ್ಬೋದು. ಆಮೇಲೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಹಾಕಿದರೆ ಒಳ್ಳೆಯದಾಗ್ತದೆ. ಇದು ಕ್ಯಾಶ್ಯೂ ಉಂಟಲ್ಲ, ಸಣ್ಣ ಸಣ್ಣದು ಕಟ್ ಮಾಡಿ ಹಾಕಬೇಕು ಅದಕ್ಕೆ, ಸೂಪರಾಗಿರ್ತದೆ ಅದು ಸಹ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೇಮ್ ನಾವು ಈಗ ಚಪಾತಿಗೆ ಎಲ್ಲ ಹಾಕಿ ರೋಲ್ ಮಾಡ್ತೇವಲ್ಲ, ಅದೇ ಥರ. ಗೊತ್ತಾಗೋದೇ ಇಲ್ಲ ನೀವು ಅದರಲ್ಲಿ ಏನು ಸ್ಟಫಿಂಗ್ ಮಾಡಿದ್ದೀರಿ ಅಂತೇಳಿ, ತಿನ್ನುವಾಗಲೇ ಗೊತ್ತಾಗಬೇಕು ಅವರಿಗೆ. ನೋಡಿ, ಈ ಥರ ರೋಲ್ ಚೆಂದ ಕಾಣ್ತಾ ಉಂಟಲ್ಲ ರೋಲ್. ಹಾಗೆ ನಾನೆಲ್ಲ ಮಾಡ್ಕೊಳ್ತೇನೆ. ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ನಾನೀಗ ಮಾಡಿದ ಸ್ಟಫಿಂಗಲ್ಲಿ ಒಂದು 7ರಿಂದ 8 ರೋಲ್ ಮಾಡ್ಬೋದು ನಾನು. ಹಾಗೆ ಸ್ವಲ್ಪ ಚಟ್ನಿ ಸಹ ಮಾಡಿದ್ದೆ. ತಿನ್ನಲಿಲ್ಲ ಅಂತೇಳಿದರೆ ಮತ್ತೆ ಚಟ್ನಿ ಹಚ್ಚಿ ದೋಸೆ ತಿನ್ಬೋದಲ್ಲ ಅಂಥೇಳಿ. ನನಗೆ ತುಂಬ ಇಷ್ಟ ಆಯಿತು ಇದು. ಆದರೆ ಆರಾಮಲ್ಲಿ ನೋಡಿ, ಕೈಯಲ್ಲಿ ಹಿಡ್ಕೊಂಡು ತಿಂತಾ ಕೂತ್ಕೊಳ್ಬೋದಲ್ವ. ಈಗ ಈ ಮಳೆಯೆಲ್ಲ ಬರುವಾಗ ಈ ಥರದ್ದೆಲ್ಲ ಇದ್ದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಹಸ್ಬೆಂಡಿಗೆ ಕೊಡಿ, ಮನೆಯಲ್ಲಿ ಅತ್ತೆ ಅಮ್ಮಂದಿರು ಎಲ್ಲರಿಗೂ ಸಹ ಕೊಡಿ. ಎಲ್ಲರೂ ಸಹ ತುಂಬ ಖುಷಿಪಟ್ಟು ತಿಂತಾರೆ ಇದನ್ನು. ತುಂಬ ಈಸಿ ಮೆಥಡ್ ಅಲ್ವಾ ಇದು. ನೋಡಿ, ಸ್ವೀಟ್ ತಿನ್ನಬೇಕಂತೇಳಿ ಆಸೆ ಆದರೆ ನೀರು ದೋಸೆ ಇದ್ದರೆ ಈ ಥರ ನಾವು ರೋಲ್ ಮಾಡಿ ತಿನ್ಬೋದು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.